ಆತ್ಮೀಯ ಎಲ್ಲ ಸ್ನೇಹಿತರಿಗೆ ಓಂ ಶಾಂತಿ. ಸ್ನೇಹಿತರೆ, ಹಿಂದಿನ ಸಂಚಿಕೆಯಲ್ಲಿ ಕಾಣಿಸ್ಕೊಂಡಿದ್ದೆ. ಬಹಳ ದಿನಗಳ ನಂತರ ಮತ್ತೆ ಸಂಚಿಕೆಯಲ್ಲಿ ಬಂದಿದ್ದೇನೆ. ಜೀವನದಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲಿ ಆಗ್ತಿರ್ತಕ್ಕಂತಹ ಪ್ರತಿಯೊಂದು ಸನ್ನಿವೇಶಗಳು ಕೂಡ ಅದು ಒಳ್ಳೆಯದೇ ಅಂತ ಹೇಳಿ ನಾವು ಎಣಿಸ್ಬೇಕಾಗತ್ತೆ. ಕೆಲವರು ಜೀವನದಲ್ಲಿ ಏನೋ ನೋವಾದ ತಕ್ಷಣ ಅಯ್ಯೋ ನನ್ನ ಜೀವನ ಹಿಂಗಾಯಿತು ಅಂತ ಹೇಳಿ ಕೆಲವರು ಕೊರಗ್ತಾ ಇರ್ತಾರೆ. ಕೆಲವರು ಅದಕ್ಕೆ ನಮ್ಮ ಜೀವನ ಇಷ್ಟು ಹಾಳಾಯ್ತಲ್ಲ ಅಂಥೇಳಿ ಕೊರಗಿ ತಮ್ಮ ಜೀವನ ಇರತಕ್ಕಂಥ ಸುಂದರವಾದ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ವಿಷಯ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಏನು ಆಗ್ತಿದೆಯೋ ಅದೆಲ್ಲ ಆಗ್ತಿರೋದು ಒಳ್ಳೆಯದಕ್ಕೆ ಅಂಥೇಳಿ ಫಸ್ಟ್ ನಾವು ನಮ್ಮ ಹೃದಯಕ್ಕೆ ತಂದ್ಕೊಂಡ್ರೆ ಅದು ಎಲ್ಲದೂ ಕೂಡ ಒಳ್ಳೆಯದೇ ಆಗ್ತದೆ. ಸಣ್ಣ ಒಂದು ಎಕ್ಸಾಂಪಲ್ಲು, ಒಮ್ಮೆ ಗಂಡ ಹೆಂಡತಿ ಮಕ್ಕಳು ಟ್ರಿಪ್ ಹೊರಟಿರ್ತಾರೆ, ಬೇರೆ ದೇಶಕ್ಕೆ ಹೊರಟಿರ್ತಾರೆ. ವಿಮಾನ ಬುಕ್ ಆಗಿರುತ್ತೆ. ಹೊರಡೋ ದಿನ ಬಂತು, ಎಲ್ಲರೂ ತಯಾರಿ ಆಗ್ತಿರ್ತಾರೆ. ತಯಾರಿ ಆಗೋ ಸಂದರ್ಭದಲ್ಲಿ ಈಗ ಎರಡು ಮಕ್ಕಳು ತಯಾರಿ ಆಗಬೇಕು. ಗಂಡ ತಯಾರಿ ಆಗಿದ್ದಾರೆ. ಈಗ ಹೆಂಡತಿ ತಯಾರಿ ಆಗಬೇಕು. ಹೆಣ್ಮಕ್ಳು ತಯಾರಿ ಆಗುವಾಗ ಸ್ವಲ್ಪ ಲೇಟ್ ಆಗುತ್ತೆ, ಸಹಜವಾಗಿ, ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರನೇ. ಆ ಸಂದರ್ಭದಲ್ಲಿ ಗಂಡ ಏನು ಮಾಡ್ತಾನೆ, ಅರ್ಜೆಂಟ್ ಮಾಡ್ತಾನೆ. ಇದು ವಿಮಾನ ಯಾವುದು ಬಸ್ಸಲ್ಲ, ಒಂದು ಬಸ್ ಹೋದರೆ ಇನ್ನೊಂದು ಬಸ್ ಹಿಡಿಲಿಕ್ಕೆ ಆದಷ್ಟು ಬೇಗ ರೆಡಿಯಾಗು, ವಿಮಾನ ಪಾಸ್ ಆಗಿಬಿಟ್ರೆ ಮತ್ತೆ ನಮ್ಮದು ಟೂರ್ ಕ್ಯಾನ್ಸಲ್ ಆಗಿಬಿಡುತ್ತೆ, ಆದಷ್ಟು ಬೇಗ ರೆಡಿಯಾಗು ಅಂತ ಹೇಳಿ ಗಂಡ ತನ್ನ ಹೆಂಡತಿಗೆ ಹೇಳ್ತಾ ಇರ್ತಾನೆ. ಹೆಂಡತಿ ಹೇಳ್ತಾಳೆ, ಆಯ್ತು ತಡೀರಿ, ಬಂದು ತಡೀರಿ, ಆಯ್ತು ತಡೀರಿ, ಒಂದು ನಿಮಿಷ ತಡೀರಿ, ಬಂದು ತಡೀರಿ, ಆಯ್ತು ತಡೀರಿ ಅಂತ ಹೇಳಿ ಹೇಳ್ತಾ ಒಟ್ಟು ಅಂತೂ ಇಂತೂ ಏನೋ ಹೊರಡ್ತಾರೆ. ಟ್ಯಾಕ್ಸಿ ಬಂತು, ಟ್ಯಾಕ್ಸಿ ಹತ್ಕೊಂಡ್ರು. ಟ್ಯಾಕ್ಸಿ ಡ್ರೈವರಿಗೆ ಹೇಳ್ದ, ಬೇಗ ಹೋಗಪ್ಪ, ಟೈಮ್ ಆಗಿಬಿಟ್ಟಿದೆ, ಬೇಗ ಹೋಗಪ್ಪ ಅಂತ ಹೇಳ್ದ. ಡ್ರೈವರ್ ಆಯಿತು ಸರ್ ಅಂತಂದ. ಅವ್ರ ಕಾರನ್ನ ಎಷ್ಟು ಓಡ್ಸೋಕ್ಕೆ ಸಾಧ್ಯ? ಅವರು ತಮ್ಮ ಸ್ವಾರ್ಥ ಸಾಧನೆ ಮಾಡ್ಕೊಂಡು ಅವರು ಹೊರಟರು. ಅಲ್ಲಿ ಒಳಗಡೆ ಹೋದರು, ಚೆಕಪ್ ಆಯಿತು, ಎಲ್ಲ ಆಯಿತು, ಒಳಗಡೆ ಹೋಗಬೇಕು. ಇನ್ನೇನು ಚೆಕಪ್ ಒಳಗಡೆ ಹೋಗ್ತಾ ಇದ್ದಾರೆ. ಆಲ್ರೆಡಿ ಹೋಗೋ ಸಂದರ್ಭದಲ್ಲಿ ವಿಮಾನ ತಾನೇ ಟೇಕಪ್ ಆಗೇ ಬಿಡ್ತು. ಇವ್ರಿಗೆ ವಿಮಾನ ಸಿಗಲಿಲ್ಲ, ಮಿಸ್ ಆಯಿತು. ಗಂಡನಿಗೆ ಕೋಪ ಜಾಸ್ತಿ ಆಗಿಬಿಡ್ತು. ಎಲ್ಲ ಬಂದರು ಆಟೋದಲ್ಲಿ, ಎಲ್ಲ ವಾಪಸ್ ಆಟೋದಲ್ಲಿ ಮನೆಗೆ ಬಂದರು. ಮನೆಗೆ ಆಟೋದಲ್ಲೇ ಕೂಡ ಜಗಳ, ಗಂಡ ಹೆಂಡತಿ ಜಗಳ, ನಿನ್ನಿಂದ ಅಂಥೇಳಿ ಇಬ್ಬರು ಜಗಳ ಮಾಡ್ಕೊಂತ ಮನೆ ಸೇರಿದರು. ಮನೇಲಿ ಬಂದ ತಕ್ಷಣ ಗಂಡ ಒಂದು ಮೂಲೆಯಲ್ಲಿ, ಹೆಂಡತಿ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ರು. ಮಕ್ಕಳು ತಂಪಾಡಿತಾವೆ, ಆಟ ಆಡ್ತಾಯಿದ್ರು. ಆದರೂ ಸುಮ್ಮನೆ ಕೂತಿಲ್ಲ, ಜಗಳ ಮಾಡ್ತಾ ಇದ್ದಾರೆ. ನಿನ್ನಿಂದನೇ ಆಗಿದ್ದು, ಇದೆಲ್ಲ ನಿನ್ನಿಂದಾನೆ ಅಂತ ಹೇಳಿ ಗಂಡ ಹೇಳ್ತಾನೆ. ಅದಕ್ಕೆ ನಾನೇನು ಮಾಡಿ, ನಾ ರೆಡಿ ಆಗಬೇಕಿತ್ತು, ನನ್ನಿಂದ ಅಂತ ಯಾಕಂತೀರಿ, ಹಾಗೆ ಹೀಗೆ ಅಂಥೇಳಿ ಹಿಂಗೆ ಒಬ್ರಿಗೊಬ್ರು ಈ ಅಂಥೇಳಿ ಒಬ್ರಿಗೊಬ್ರು ಕಿತ್ತಾಡ್ತಾ ಇರ್ತಾರೆ. ಬೌ ಅಂತ ಒಂಥರ ನಾಯಿಗಳ ಥರ ಕಿತ್ತಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮಕ್ಳು ಏನು ಮಾಡ್ತವೆ, ಪಾಪ ಅವು ಗಂಡ ಹೆಂಡತಿ ಜಗಳ ನೋಡ್ಕೊತ ಅಪ್ಪ ಅಮ್ಮ ಜಗಳ ನೋಡ್ಕೊತ ಕೊನೆಗೆ ಟಿ ವಿ ಹಾಕ್ತವೆ. ಟಿ ವಿ ಹಾಕಿದ ತಕ್ಷಣ ಸ್ನೇಹಿತರೆ ಒಂದು ಭಯಂಕರವಾದ ಸುದ್ದಿ ಬರುತ್ತೆ. ಏನು ಸುದ್ದಿ ಬರುತ್ತೆ? ಆ ಸುದ್ದಿ ನೋಡಿದ ತಕ್ಷಣವೇ ಇವರಿಬ್ಬರು ದಂಗಾಗಿ ಕುತ್ಕೊಂಡ್ಬಿಡ್ತಾರೆ. ಓ ಮೈ ಗಾಡ್ ಅಂತೇಳಿ ಒಬ್ಬರು ಮುಖ ಒಬ್ಬರು ನೋಡ್ಕೊಂಡು ಸೈಲೆಂಟ್ ಆಗಿಬಿಡ್ತಾರೆ. ಹಾಗಾದರೆ ಅಂಥ ವಿಷಯನಾದರೂ ಏನಿತ್ತು ಟಿ ವಿಯಲ್ಲಿ ಸ್ನೇಹಿತರೆ? ಆಗ ತಾನೇ ಬ್ರೇಕಿಂಗ್ ನ್ಯೂಸ್ ಬಂತು. ಏನಂತ? ಈಗ ತಾನೇ ಟೇಕಪ್ ಆಗಿರ್ತಕ್ಕಂತಹ ವಿಮಾನ ತಾಂತ್ರಿಕ ದೋಷದಿಂದ ಅಪಘಾತಕ್ಕೀಡಾಗಿ ವಿಮಾನದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಮರಣವನ್ನು ಹೊಂದಿದ್ದಾರೆ. ನಿಮ್ಮ ವ್ಯಕ್ತಿಗಳನ್ನು ಗುರುತು ಹಿಡಿದು ಶವವನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಲು ಈ ಮೂಲಕ ವಿಮಾನ ಸಹಾಯಕರು ಕೋರಿರುತ್ತಾರೆ ಅಂತೇಳಿ ವಿಷಯ ಬಂದುಬಿಡುತ್ತೆ ಸ್ನೇಹಿತರೆ. ಆಗ ಇಬ್ಬರು ಗಂಡ ಹೆಂಡತಿ ಅದನ್ನು ನೋಡಿ ಮುಖಸ್ಮಿತರಾಗ್ತಾರೆ. ಏನು ಹಿಂಗಾಯ್ತಲ್ಲ ಅಂತೇಳಿ ನೋಡಿ. ಅಷ್ಟು ಜಗಳ ಆಡ್ತಿದ್ದರು. ಆ ನ್ಯೂಸ್ ನೋಡಿದ ತಕ್ಷಣ ತಣ್ಣಗಾದರು. ಯಾಕೆ? ಬದುಕಿದ್ವಿ ಅಂತ ಹೇಳಿ. ಹಾಗಾಗಿ ನಾನು ಹೇಳ್ತಿರೋದು, ಅವ್ರ ಜೀವನದಲ್ಲಿ ಏನೋ ಆಯಿತು, ಜಗಳ ಮಾಡ್ಕೊತ ಬಂದರು, ಕಿತ್ತಾಡಿದರು, ಮನೇಲಿ ಬಂದು ನಾಯಿಗಳ ಥರ ಕಿತ್ತಾಡಿದ್ರು ಗಂಡ ಹೆಂಡತಿ. ಬಟ್ ವಿಷಯ ಏನಾಯಿತು? ಹಿಂಗಾಯಿತು. ಇವತ್ತು ಅವ್ರು ಹೋಗಿದ್ದಿದ್ರೆ ಸಾವು ಸಂಭವಿಸ್ತಿತ್ತು. ಅದು ಜಗಳ ಆಗಿರ್ಬೋದು, ಆದರೆ ಅವ್ರ ಜೀವನದಲ್ಲಿ ಆಗಿದ್ದೆಲ್ಲ ಒಳ್ಳೆಯದಕ್ಕೆ. ಅದಕ್ಕೆ ಸ್ನೇಹಿತರೆ ಹೇಳೋದು, ನಮ್ಮ ಜೀವನದಲ್ಲಿ ಇವತ್ತು ನಮಗೆ ಏನಾಗಿದೆಯೋ ಅದು ಒಳ್ಳೆಯದಕ್ಕೆ ಆಗಿದೆ. ಈಗ ಏನು ಆಗ್ತಿದೆಯೋ ಅದು ಒಳ್ಳೆಯದಕ್ಕೆ ಆಗ್ತಾ ಇದೆ. ಬಟ್ ಮುಂದೆ ಏನಾಗುತ್ತೋ ಅದು ಒಳ್ಳೆಯದಕ್ಕೆ ಆಗುತ್ತೆ ಅನ್ನೋ ಒಂದು ಶ್ರೀಕೃಷ್ಣನ ಈ ಒಂದು ನುಡಿಯನ್ನು ನಾವೆಲ್ಲರೂ ನೆನಪಿಟ್ಕೊಂಡು ನಮ್ಮ ಸುಂದರವಾದ ಈ ಕ್ಷಣವನ್ನು ಹಾಳು ಮಾಡ್ಕೋಬಾರ್ದು. ಆದ್ದರಿಂದ ಏನು ಆಗ್ತಿದೆಯೋ ಅದು ಯಾವುದೋ ಕಾರಣಕ್ಕೊಂದು ಒಳ್ಳೆಯದೇ ಆಗಿರುತ್ತೆ. ನಿಮಗೆ ಆ ಕ್ಷಣದಲ್ಲಿ ನೋವು, ಹಿಂಸೆ, ಕಷ್ಟ, ಏನೋ ಒಂಥರ ಜೀವನನೇ ಬೇಡ ಅನ್ನೋ ಒಂದು ಮಟ್ಟಕ್ಕೆ ನಿಮಗೆ ಅನಿಸಿರುತ್ತೆ ಆ ಕ್ಷಣದಲ್ಲಿ. ಆದರೆ ಅದು ಇನ್ನು ಯಾವುದೋ ಒಂದು ಒಳ್ಳೆಯದಕ್ಕಾಗಿರುತ್ತೆ ಅನ್ನೋದನ್ನು ಈ ಒಂದು ಉದಾಹರಣೆ ಸಮೇತ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಸುಂದರವಾದ ಜೀವನವನ್ನು ಮುನ್ನಡೆಸಿ. ಪ್ರತಿಯೊಬ್ಬರಿಗೂ ನೋವಿರುತ್ತೆ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕಷ್ಟ ಇರುತ್ತೆ. ಇವತ್ತು ಮನುಷ್ಯ ಜೀವಕೋಟಿ ಅನ್ನೋ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಜೀವನದಲ್ಲಿ ಕಷ್ಟ ಇದ್ದಿದ್ದೆ, ಯಾವುದೋ ರೂಪಗಳು ಬೇರೆ ಬೇರೆ. ಹಣ ಇದ್ದರಿಗೆ, ಹಣ ಇಲ್ದಿರೋರಿಗೂ, ಶ್ರೀಮಂತನಿಗೂ, ಬಡವನಿಗೂ, ಕರಿಯ, ಬಿಳಿಯ, ಕುಳ್ಳ, ದಪ್ಪ, ಕೆಂಪ, ಹೆಂಗಿದಾರೋ ಯಾವ ಸಂಸಾರ ಇದೋ ಪ್ರತಿಯೊಬ್ಬರಿಗೂ ಯಾವುದೋ ರೂಪದಲ್ಲಿ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಬಟ್ ಆ ಬಂದಿರೋ ಸಮಸ್ಯೆಯನ್ನು ನಾವು ಸಮಸ್ಯೆ ಅಂತ ಹೇಳಿ ದೊಡ್ಡದು ಮಾಡ್ಕೊಳ್ಳೋದಕ್ಕಿಂತ ಇದೇನೋ ಮುಂದೆ ನಾನು ಒಳ್ಳೆಯದಕ್ಕೆ ಈ ಸಮಸ್ಯೆ ಬಂದಿದೆ ಅಂತೇಳಿ ಶಾಂತ ರೀತಿಯಿಂದ ಇರಿ. ನಿಮಗೆಲ್ಲದೂ ಒಳ್ಳೆಯದಾಗುತ್ತೆ. ನಿಮ್ಮ ಜೀವನ ಚೆನ್ನಾಗಾಗಲಿ, ನೀವೆಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ
ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಹೃದಯಾಂತರಾಳದಿಂದ ಓಂ ಶಾಂತಿ.